ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾರ್ಗವಿ LLB. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಿದ್ದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಸಂಚಿಕೆಯ ಶುರುವಿನಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಮಾತಾಡ್ತಾ ಇರ್ತಾರೆ. ಆಗ ಭಾರ್ಗವಿ, ನಿಮ್ಮ ತಂದೆ ಎಷ್ಟೇ ಹೇಳಿದ್ರು ನೀವು ಯಾವತ್ತೂ ಕರಿಕೋಟನ್ನ ಹಾಕಲೇ ಇಲ್ಲ, ಆದರೆ ಇವತ್ತು ನನಗೋಸ್ಕರ ಹಾಕಿದ್ದೀರಾ ಅಂತ ನೋಡಿ ನನಗೆ ತುಂಬಾ ಖುಷಿ ಆಯಿತು ಪಾರ್ಥ ಅಂತ ಭಾರ್ಗವಿ ತುಂಬಾ ಖುಷಿಯಿಂದ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಹಾಕಲೇಬೇಕಾಯ್ತು ಭಾರ್ಗವಿ. ನಮ್ಮ ತಂದೆ ನನ್ನ ದೃಷ್ಟಿಯಲ್ಲಿ ಯಾವತ್ತಿದ್ರೂ ಫೇಮಸ್ ಲಾಯರು. ಅವ್ರ ವಿರುದ್ಧ ನಿಂತ್ಕೊಳ್ಳೋದಕ್ಕೆ ನನಗೆ ಒಂದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಇವತ್ತಂತಲ್ಲ, ಮುಂದೆ ಯಾವತ್ತಿಗೂ ಅವ್ರು ನನಗೆ ರೋಲ್ ಮಾಡೆಲ್ ಹಾಗೆ ಫೇಮಸ್ ಲಾಯರ್ ಆಗಿರ್ತಾರೆ. ಆದರೆ ಅಂಥ ಫೇಮಸ್ ಲಾಯರ್ ಕೈಯಲ್ಲಿ ಆ ಶಕ್ತಿ ಪ್ರಸಾದ್ ಅಂತವರು ತಮ್ಮ ದುರುದ್ದೇಶನ ಸಾಧಿಸ್ಕೊಳ್ಳೋದಕ್ಕೋಸ್ಕರ ಅವರು ಮಾಡಿರುವ ತಪ್ಪುಗಳನ್ನೆಲ್ಲ ಮುಚ್ಚಾಕೊಳ್ಳೋಕೆ ನಮ್ಮ ಡ್ಯಾಡ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ನಮ್ಮ ಡ್ಯಾಡ್ಗೆ ಏನು ಗೊತ್ತಿಲ್ಲದೇನೆ ಅವರ ಹೇಳೋದಕ್ಕೆಲ್ಲ ಕೇಳಿ ಅವ್ರ ಇಮೇಜ್ನ ಅವರೇ ಡ್ಯಾಮೇಜ್ ಮಾಡ್ಕೊತಾ ಇದ್ದಾರೆ. ಇದಕ್ಕೆ ನಾನು ಯಾವತ್ತೂ ಅವಕಾಶ ಕೊಡೋದಿಲ್ಲ. ಡ್ಯಾಡ್ಗೆ ಅವ್ರು ಮಾಡ್ತಿರೋ ತಪ್ಪು ಅಂತ ಅವರಿಗೆ ಅರ್ಥ ಮಾಡಿಸಿ ಅವರನ್ನು ಮತ್ತೆ ಸರಿದಾರಿಯಲ್ಲಿ ಬರೋ ಥರ ನಾನು ಮಾಡೇ ಮಾಡ್ತೀನಿ. ಈ ಕೇಸಿಂದನೇ ಅವ್ರಿಗೆ ನಾನು ಪಾಠನ ಕಲಿಸ್ತೀನಿ ಅಂತ ಅರ್ಜುನ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಭಾರ್ಗವಿಗೆ ತುಂಬಾ ಖುಷಿಯಾಗುತ್ತೆ. ಪಾರ್ಥ, ಈ ನಿಮ್ಮ ಡಿಸಿಷನ್ ಸರಿಯಾಗಿದೆ. ನಾವಿಬ್ಬರು ಸೇರಿ ಮಾವನಿಗೆ ಆ ಶಕ್ತಿ ಪ್ರಸಾದ್ ಎಂಥವನು ಅಂತ ತೋರಿಸ್ಕೊಡೋಣ. ಹಾಗೆ ಸಂಧ್ಯನಿಗೂ ಇಬ್ಬರು ಒಟ್ಟಾಗಿ ನ್ಯಾಯ ಕೊಡಿಸೋಣ ಅಂತ ಭಾರ್ಗವಿ ಹೇಳಿದಾಗ, ಆದರೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಪಾರ್ಥ. ಇವಾಗ ಬಂದಿರೋಳು 100% ಸಂಧ್ಯೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ಮೇಲೆ ಸಂಧ್ಯೆ ಥರನೇ ಹೋಲೋದಕ್ಕೆ ಹೇಗೆ ಸಾಧ್ಯ? ಇದೇ ಸರಿಯಾದ ಸಮಯದಲ್ಲಿ ಅವಳು ಕೋರ್ಟಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಅರ್ಜುನ್ ಮುಂದೆ ಭಾರ್ಗವಿ ಕೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಅದನ್ನೇ ನಾವು ಪತ್ತೆ ಹಚ್ಚಬೇಕು ಭಾರ್ಗವಿ. ಇವತ್ತು ಅವಳು ಪೂರ್ತಿ ಹೆಸರು ಹೇಳ್ದಾಗಲೇ ಗೊತ್ತಾಯಿತು ಅವಳು ಸಂಧ್ಯೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅವಳು ಸಂಧ್ಯೆ ಅಲ್ಲ ಅಂದಮೇಲೆ ಇವಳು ಯಾರು? ಇವಳು ಎಲ್ಲಿಂದ ಬಂದು? ಅಷ್ಟಕ್ಕೂ ಈ ಕೇಸಲ್ಲಿ ಯಾಕೆ ಅವಳು ಮೂಗು ತೂರಿಸ್ತಾ ಇದ್ದಾಳೆ? ಇದೆಲ್ಲದನ್ನ ನಾವು ಆದಷ್ಟು ಬೇಗ ಪತ್ತೆ ಹಚ್ಚಬೇಕು. ಆ ವಿಷಯ ನಮಗೇನಾದರೂ ಗೊತ್ತಾದರೆ ಈ ಕೇಸ್ನ ಗೆಲ್ಲೋದಕ್ಕೆ ನಮಗೆ ತುಂಬಾ ಈಸಿಯಾಗಿಬಿಡುತ್ತೆ ಅಂತ ಅರ್ಜುನ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಕಂಡು ಹಿಡಿಯೋಣ ಪಾರ್ಥ. ಆದಷ್ಟು ಬೇಗ ನಾವು ಇದನ್ನ ಕಂಡು ಹಿಡಿಯೋಣ. ಸಂಧ್ಯನ ಸಾವಿನ ಜೊತೆಗೆ ಆಟ ಆಡೋದಕ್ಕೆ ನಾವು ಯಾರಿಗೂ ಅವಕಾಶ ಮಾಡಿಕೊಡೋದು ಬೇಡ ಅಂತ ಭಾರ್ಗವಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು, ಹೌದು, ಮೊದಲಿಗೆ ನಾವು ಮನೆಗೆ ಹೋಗೋಣ ಬನ್ನಿ. ನನಗೆ ಗೊತ್ತು ನೀವು 2 ದಿನದಿಂದ ಏನೂ ತಿಂದಿಲ್ಲ ಅಂತ. ಮೊದಲು ಏನಾದರೂ ತಿಂದು ಫ್ರೆಶ್ ಅಪ್ ಆಗಿ ಆಮೇಲೆ ಇದ್ರ ಬಗ್ಗೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದಾಗ ಭಾರ್ಗವಿ ತುಂಬ ಖುಷಿಯಿಂದ ಸರಿ ಪಾರ್ಥ ಅಂತ ಹೇಳಿಬಿಟ್ಟು ಇಬ್ಬರು ಅಲ್ಲಿಂದ ಹೊರಡಕ್ಕೆ ನೋಡ್ತಾರೆ. ಆಗ ಎದುರುಗಡೆಗೆ ರವಿ ಬರ್ತಾರೆ. ತಲೆ ಬಗ್ಗಿಸ್ಕೊಂಡು ನಿಂತಿರ್ತಾರೆ. ಮಾವ, ನಿಮಗೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ಅಂತ ಅರ್ಜುನ್ ಕೇಳಿದಾಗ, ಚೇಚೆ ಬಿಡ್ತು ಅನ್ನು ಅಳಿಯಂದ್ರೆ, ನಿಮ್ಮ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನಾನು ಮಾಡಿದ ತಪ್ಪು ಅಂತ ನನಗೀಗ ಅರ್ಥ ಆಗಿದೆ. ಆವತ್ತು ನೀವು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ರಲ್ವಾ, ನಿಮ್ಮ ಆ ಕೋಪನ ನೋಡಿಕೊಂಡು ಹಾಗೆ ನನ್ನ ಮಗಳ ಕಡೆಗೆ ನೀವು ಬೆರಳು ತೋರಿಸಿದ್ದು ನೋಡಿಕೊಂಡು ನೀವು ನಿಮ್ಮ ತಂದೆ ಥರನೇ ಇನ್ನೊಬ್ಬರನ್ನ ಈಸಿಯಾಗಿ ಜಡ್ಜ್ ಮಾಡಿಬಿಟ್ಟು ಸೋಲಿಸ್ಬಿಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನೀವು ನನ್ನ ಮಗಳ ಪರ ವಕಾಲತ್ತು ವಹಿಸ್ಕೊಂಡು ಹಾಗೆ ಕೋರ್ಟಲ್ಲಿ ವಾದ ಮಾಡಿದ್ದು ನೋಡಿಕೊಂಡು ನೀವು ಸತ್ಯದ ಪರ ಅಂತ ನನಗೆ ಅರ್ಥ ಆಗಿದೆ. ನೀವೊಬ್ಬರು ಭಾರ್ಗವಿ ಜೊತೆಗಿದ್ರೆ ಸಾಕು, ನನಗೆ ಯಾವ ಚಿಂತೆನೂ ಇಲ್ಲ. ಈಗ ನನಗೆ ನಿಮ್ಮ ಮೇಲೆ ಪೂರ್ತಿಯಾಗಿ ನಂಬಿಕೆ ಬಂದಿದೆ. ದಯವಿಟ್ಟು ನಾನು ಮೊನ್ನೆ ಆ ಥರ ಎಲ್ಲ ಮಾತಾಡೋದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ರವಿ ಹೇಳಿದಾಗ, ಚೇಚೆ ಆ ಥರ ಎಲ್ಲ ಮಾತಾಡಬೇಡಿ ಮಾವ, ಅಷ್ಟಕ್ಕೂ ಅದರಲ್ಲಿ ನಿಮ್ದು ಏನೂ ತಪ್ಪಿಲ್ಲ. ನಾನು ಕೂಡ ಆವತ್ತು ಭಾರ್ಗವಿ ಅವ್ರನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮನಸ್ಸಿಗೆ ಬಂದಾಗೆ ಮಾತಾಡ್ಬಿಟ್ಟೆ. ಅದು ಒಬ್ಬ ತಂದೆ ಹತ್ರ ಮಾತಾಡ್ತಿದ್ದೀನಿ ಅಂತ ನಾನು ಯೋಚನೆ ಮಾಡಬೇಕಾಗಿತ್ತು. ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟೆ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ಈ ಥರ ತೊಂದರೆ ಯಾವತ್ತೂ ಆಗೋದಿಲ್ಲ. ನಾನು ಭಾರ್ಗವಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಮಾವ ಅಂತ ಅರ್ಜುನ್ ಹೇಳಿದಾಗ, ಅಳಿಯಂದ್ರೆ ನೀವು ಅದನ್ನು ಹೇಳಬೇಕಾಗಿಲ್ಲ. ಇವತ್ತು ನೀವು ಪುಟ್ಟಿ ಕೈನ ಹಿಡ್ಕೊಂಡಿದ್ದೀರಲ್ವಾ, ಅದೇ ಸಾಕ್ಷಿಯಾಗಿದೆ. ಇನ್ನು ಮುಂದೆ ನಾನು ಯಾವತ್ತೂ ಪುಟ್ಟಿ ಕಡೆ ಗಮನ ಕೊಡಬೇಕೇ ಆಗಿಲ್ಲ. ಯಾಕಂದರೆ ಚಿನ್ನದಂಥ ಹುಡುಗನ್ನ ನನ್ನ ಪುಟ್ಟಿ ಆರಿಸ್ಕೊಂಡು ಮದುವೆ ಆಗಿದ್ದಾಳೆ. ನನಗೆ ನಿಮ್ಮಿಬ್ಬರ ಮೇಲೆ ಪೂರ್ತಿ ನಂಬಿಕೆ ಇದೆ. ನೀವಿಬ್ಬರು ಸಾಧಿಸ್ತೀರಾ ಅಂತ ಹೇಳಿದಾಗ ಈ ಕಡೆ ಭಾರ್ಗವಿ, ಥ್ಯಾಂಕ್ ಯು ಅಪ್ಪ, ನೀವು ಮನೆಗೆ ಹೋಗಿ ಇನ್ನು ಮುಂದೆ ನನ್ನ ಬಗ್ಗೆ ಚಿಂತೆ ಮಾಡೋದು ಬೇಡ, ನಾನು ಆರಾಮಾಗಿ ಇರ್ತೀನಿ ಅಂತ ಹೇಳಿದಾಗ, ಸರಿ ಪುಟ್ಟಿ ಬರ್ತೀನಿ ಹೇಳಿ ಅಂದರೆ ಜೋಪಾನ ಅಂತ ಹೇಳ್ಬಿಟ್ಟು ಇಬ್ಬರು ಅಲ್ಲಿಂದ ಹೊರಡ್ತಾರೆ. ರವಿನೂ ಹಾಗೆ ಈ ಕಡೆಯಿಂದ ಹೊರಡ್ತಾರೆ. ನಂತರ ಮನೆ ಎದುರುಗಡೆ JP ಕಾರ್ ಬಂದು ನಿಲ್ಲುತ್ತೆ. ಮನೆ ಒಳಗಡೆ ನಿರ್ಮಲಾ, JP ಬಂದರು, ಗೊತ್ತು ಇವರು ಇವತ್ತು ಕೇಸ್ ಗೆದ್ಕೊಂಡೇ ಬಂದಿರ್ತಾರೆ. ಅವರಿಗೆ ಆರತಿ ಮಾಡಿನೇ ನಾವು ಒಳಗಡೆ ಕರ್ಕೊಳ್ಳೋಣ. ಬನ್ನಿ ಎಲ್ರು ಬನ್ನಿ, ಇವತ್ತು ನನ್ನ ಗಂಡ ಕೇಸ್ನ ಗೆದ್ದು ಬಂದಿದ್ದಾರೆ, ಎಷ್ಟೋ ದಿನ ತಲೆನೋವಿಂದ ಮುಕ್ತಿ ಪಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿರುವಾಗ ಎಲ್ಲರೂ ಮನೆಯಿಂದ ಹೊರಗಡೆ ಬರ್ತಾರೆ. ಈ ಕಡೆ ಶಕುಂತಲಾ, ರುದ್ರ ಮತ್ತೆ ಜಯಂತ್ ಮಾತ್ರ 3 ಜನ ಬೇಸರದಲ್ಲಿದ್ದರೆ ಇನ್ನೊಂದು ಕಡೆ ರೂಮಿಂದ ರೀತು ಮತ್ತೆ ವಿಕ್ಕಿ ಹೊರಗಡೆ ಬರ್ತಾರೆ. ಈ ಕಡೆ
ಬೃಂದನು ಓಡ್ ಬಂದ್ಕೊಂಡು ಎದುರುಗಡೆ ನಿಂತ್ಕೊಂಡು ಮನ್ಸೊಳಗಡೆನೆ ಮಾವ ಕೊನೆಗೂ ನೀವು ಗೆದ್ಬಿಟ್ರಿ ಮಾವ, ಗೆದ್ಬಿಟ್ರಿ. ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿದ್ದೀನಿ. ಇನ್ಮುಂದೆ ನಾನು ಈ ಮನೇಲಿ ಮಹಾರಾಣಿ ಥರ ಬೆಳಿತೀನಿ. ಈ ಮನೆಗೆ ಮಹಾರಾಣಿ ಆಗ್ತೀನಿ. ಇನ್ಮುಂದೆ ನನ್ನ ತಡೆಯೋಕೆ ಯಾರೂ ಇರೋದಿಲ್ಲ ಅಂತ ಖುಷಿಯಿಂದ ಬೃಂದ ಮನ್ಸಲ್ಲೇ ಹೇಳ್ಕೊಂತ ಇರುವಾಗ ಈ ಕಡೆ ಸಾಕ್ಷಿ ಇವತ್ತು JP ಗೆದ್ಕೊಂಡೇ ಮನೆಗೆ ಬರ್ತಾ ಇದ್ದಾರೆ. ಅವರಿಗೆ ಆರತಿ ಮಾಡಿನೇ ನಾವು ಒಳಗಡೆ ಕರ್ಕೊಳ್ಳೋಣ ಅಂತ ನಿರ್ಮಲ ಹೇಳಿದಾಗ ಸರಿ ಅಕ್ಕ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಿರ್ಮಲ ಹೋಗಿ ಆರತಿ ತಟ್ಟನ ರೆಡಿ ಮಾಡ್ಕೊಂಡಿರ್ತಾರೆ. ಈ ಕಡೆ JP ಅಸಿಸ್ಟೆಂಟ್ ಮತ್ತೆ JP ಮನೆ ಎಂಟ್ರೆನ್ಸ್ ಹತ್ರ ಬಂದು ನಿಂತ್ಕೊಂತಾರೆ. ಆಗ JP ಒಂದು ನಿಮಿಷ, ನನ್ಗೆ ಗೊತ್ತು JP ಇವತ್ತು ನೀವು ಗೆದ್ಕೊಂಡೇ ಬಂದಿರ್ತೀರಾ. ತುಂಬಾ ದಿನದಿಂದ ನೀವು ಈ ಕೇಸ್ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದಕ್ಕೆ ಎಲ್ಲದಕ್ಕೂ ಸಾರ್ಥಕತೆ ಸಿಕ್ತು ಅಲ್ವಾ? ಇರಿ, ಇಷ್ಟು ದಿನ ನಿಮ್ ಬೆನ್ನ ಹೆಗಲೇ ಏರಿ ಶನಿ ಬಿಟ್ಟು ಹೋಯ್ತು. ಇನ್ಮುಂದೆ ನೀವು ಯಾವುದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ. ನಿಮಗೆ ಆರತಿ ಮಾಡಿ ದೃಷ್ಟಿ ನಿವಾರಣೆ ಮಾಡಿನೇ ನಾನು ಮನೆ ಒಳಗಡೆ ಕರ್ಕೊಳ್ಳೋದು ಅಂತ ಹೇಳ್ಬಿಟ್ಟು JP ಮುಂದೆ ಬಂದು ಇನ್ನೇನು ಆರತಿ ಮಾಡಬೇಕು ಅನ್ನೋ ಅಷ್ಟರಲ್ಲಿ JP ಕೈನ ಹಿಂಗೆ ಮುಂದೆ ಇಡ್ತಾನೆ. ಯಾಕೆ JP ಏನಾಯ್ತು? ಆರತಿ ಮಾಡೋದು ಬೇಡವಾ? ಅದು ಹಾಗಲ್ಲ JP, ತುಂಬಾ ದಿನ ಆದ್ಮೇಲೆ ನೀವು ಈ ಕೇಸ್ನ ಗೆದ್ಕೊಂಡು ಬರ್ತಾ ಇದ್ದೀರಾ. ಅದು ಅಲ್ಲದೆ ಇದು ನಿಮ್ಮ ಕೆರಿಯರಲ್ಲೇ ತುಂಬಾನೇ ಟಫ್ ಕೇಸ್ ಆಗಿತ್ತಲ್ವಾ? 25 ವರ್ಷದಿಂದ ಗೆಳತನದ ಕೇಸ್ ಇದು. ಕೊನೆಗೂ ಇದನ್ನ ನೀವೇ ಗೆದ್ಬಿಟ್ರಿ. ಅದಕ್ಕೋಸ್ಕರನಾದ್ರೂ ನೀವು ಈ ಆರತಿನ ಮಾಡಿಸ್ಕೊಳ್ಳೇಬೇಕು ಅಂತ ನಿರ್ಮಲ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು JP ಏನೋ ಹೇಳಕ್ ಬರ್ತಾನೆ. ಅಷ್ಟರಲ್ಲಿ ಅವನ ಹಿಂದ್ಗಡೆಯಿಂದ ಇನ್ನೊಂದು ಕಾರ್ ಹಾರನ್ ಶಬ್ದ ಆಗುತ್ತೆ. ಆಗ ನಿರ್ಮಲ ಅದ್ಯಾರು ಬಂದ್ರು ಅಂತ ಹಿಂದೆ ನೋಡೋಕೆ ಟ್ರೈ ಮಾಡಿದಾಗ ಅಸಿಸ್ಟೆಂಟ್ ಮತ್ತೆ JP ಸರ್ಕೊಂತಾರೆ. ಆಗ ಮಧ್ಯದಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಲಾಯರ್ ಡ್ರೆಸ್ ಅಲ್ಲಿ ಕಾರಿನಿಂದ ಕೆಳಗಡೆ ಇಳಿದು ನಡ್ಕೊಂಡು ಬರ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ಮನೆ ಮಂದಿಗೆಲ್ಲ ತುಂಬಾನೇ ಶಾಕ್ ಆಗ್ತಿರತ್ತೆ. JP ಏನಿದು ನಮ್ಮ ಅರ್ಜುನು ಅಂತ ಹೇಳ್ತಿರುವಾಗ ಒಂದ್ ಕಡೆ ಬೃಂದ ಶೆಟ್ ಹೀಗಾಗೋದಕ್ಕೆ ಹೇಗೆ ಸಾಧ್ಯ? ಆ ಭಾರ್ಗವಿ ಜೈಲಲ್ಲಿ ಇರ್ಬೇಕು ಇತ್ತಲ್ವಾ? ಅದನ್ನ ಬಿಟ್ಟು ಮನೆ ಬರ್ತಾ ಇದ್ದಾಳೆ ಅಂದ್ರೆ ಅವಳಿಗೆ ಗೆಲುವು ಸಿಗ್ಬಿಡ್ತಾ? ನೋ, ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು. ಒಂದ್ ವೇಳೆ ಹಾಗಾದ್ರೆ ಮತ್ತೆ ನನ್ನನ್ನು ಈ ಮನೆಯಲ್ಲಿ ಮೂಲೆ ಗುಂಪು ಮಾಡಿಬಿಡ್ತಾರೆ. ನೋ, ಯಾವುದೇ ಕಾರಣಕ್ಕೂ ನಾನು ಹೀಗಾಗೋದಕ್ಕೆ ಬಿಡೋದಿಲ್ಲ ಅಂತ ಗುಡುಗುಡು ಅಂತ ಎಂಟ್ರೆನ್ಸ್ ಹತ್ರ ಓಡ್ ಬಂದ್ಕೊಂಡು ಮಾವ ಏನಿದೆಲ್ಲ ಅಂದ್ರೆ ಈ ಕೇಸು ಅಂತ ಹೇಳ್ತಿರುವಾಗ ಅರ್ಜುನ್ ಮತ್ತೆ ಭಾರ್ಗವಿ ಮುಂದೆ ಬರ್ತಾರೆ. ಆಗ ನಿರ್ಮಲ ಅರ್ಜುನ್ ಅಂದ್ರೆ ನೀನು ಲಾಯರ್ ಕೆಲಸ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಯಾ ಅಂತ ಹೇಳಿದಾಗ ಒಪ್ಕೊಳ್ಳೋದಷ್ಟೇ ಅಲ್ಲಮ್ಮ, ಇವತ್ತು ಕೋರ್ಟಿಗೆ ಹೋಗಿ ವಾದ ಕೂಡ ಮಾಡಿದೀನಿ ಅಂತ ಅರ್ಜುನ್ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ನಿರ್ಮಲನಿಗೆ ತುಂಬಾನೇ ಖುಷಿಯಾಗುತ್ತೆ. ಹೌದಾ, ಯಾವ ಕೇಸ್ ತಗೊಂಡೆ ಅಂತ ಹೇಳಿದಾಗ ಭಾರ್ಗವಿ ಅವ್ರ ಕೇಸ್ನ ಅಂತ ಅರ್ಜುನ್ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಸಾಕ್ಷಿ, ನಿರ್ಮಲ, ಬೃಂದ ಎಲ್ಲ ಮುಖ ನೋಡ್ಕೊಂಡು ಶಾಕ್ ಆಗ್ತಾ ಇರ್ತಾರೆ. ಯಾಕಮ್ಮ, ನಿಮ್ಗೂ ಡ್ಯಾಡ್ಗೂ ನಾನು ಲಾಯರ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇತ್ತಲ್ವಾ? ಅದಕ್ಕೆ ಮೊದಲನೇ ಕೇಸೇ ನಾನು ನನ್ನ ಹೆಂಡತಿ ಕೇಸ್ನ ತಗೊಂಡೆ. ನೋಡಿಲಿ, ಆ ಕೇಸಲ್ಲಿ ಭಾರ್ಗವಿ ಅವ್ರದ್ದು ಏನು ತಪ್ಪಿಲ್ಲ ಅಂತ ಬೇಲ್ ಮೇಲೆ ರಿಲೀಸ್ ಕೂಡ ಮಾಡಿಸ್ಕೊಂಡು ಬಂದಿದ್ದೀನಿ. ನನಗೆ ಕಂಗ್ರಾಚುಲೇಷನ್ ಹೇಳಲ್ವಾ ಅಮ್ಮ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ನಿರ್ಮಲ ಏನ್ ಹೇಳೋದು ಅಂತ ಗೊತ್ತಾಗದೆ ಕಂಗ್ರಾಟ್ಸ್ ಅರ್ಜುನ್ ಅಂತ ನಿರ್ಮಲ ಹೇಳ್ತಾರೆ. ಥ್ಯಾಂಕ್ ಯು ಅಮ್ಮ. ಒಂದ್ ಕೆಲಸ ಮಾಡಿ, ಹೇಗೂ ಆರತಿ ತಗೊಬಂದಿದ್ದೀರಲ್ವಾ, ನಮ್ಮೆಲ್ರಿಗೂ ಒಟ್ಟಿಗೆ ಆರತಿ ಮಾಡಿ. ಯಾಕಂದ್ರೆ ಭಾರ್ಗವಿ ಅವರು ಕೂಡ ಆಪತ್ತಿಂದ ಪಾರಾಗಿ ಬಂದಿದ್ದಾರೆ, ಅವರಿಗೂ ಆರತಿ ಮಾಡಲೇಬೇಕು. ಹಾಗೆ ಡ್ಯಾಡ್ ಅಂದ್ರೆ ನನ್ನ ಹೀರೋ, ಇನ್ನು ಡ್ಯಾಡಿಗೆ ನಾನು ಲಾಯರ್ ಆಗಬೇಕು ಅಂತ ತುಂಬಾನೇ ಆಸೆ ಇತ್ತು. ಸೊ ಹಾಗಾಗಿ ಮಾಮ್ ಎಲ್ರಿಗೂ ಒಟ್ಟಿಗೆ ಸೇರಿಸಿ ಆರತಿ ಮಾಡಿ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ನಿರ್ಮಲ ಬೇರೆ ದಾರಿ ಇಲ್ಲದೆ ಎಲ್ರಿಗೂ ಆರತಿ ಮಾಡ್ತಾರೆ. ನಂತರ ಮನೆ ಒಳಗಡೆ ಎಲ್ಲರೂ ಬಂದ್ಬಿಟ್ಟು ಕೂತ್ಕೊಂಡಾಗ ಈ ಕಡೆ ಅಜ್ಜಿ ಅಂತ ಹೇಳ್ಬಿಟ್ಟು ಭಾರ್ಗವಿ ಶಕುಂತಲನ ಹತ್ರ ಹೋದಾಗ, ಭಾರ್ಗವಿ ಕೊನೆಗೂ ಬಂದ್ಬಿಟ್ಟೇನಮ್ಮ, ಎಲ್ಲಿ ನಿನ್ ಸತ್ಯಕ್ಕೆ ಅಂತ್ಯ ಆಗ್ಬಿಡುತ್ತೋ ಏನೋ ಅಂತ ತುಂಬಾನೇ ಭಯ ಪಟ್ಟಿದ್ದೆ. ಆ ದೇವ್ರು ದೊಡ್ಡವನು, ನಿನ್ ಕೈ ಬಿಡ್ಲಿಲ್ಲ ಅಂತ ಶಕುಂತಲ ಹೇಳಿದಾಗ, ಆ ದೇವ್ರಲ್ಲ ಅಜ್ಜಿ ನನ್ನ ಕೈ ಬಿಡ್ದಿದ್ದು, ನಾನು ಮದುವೆ ಆಗಿರೋ ಗಂಡ. ಇವತ್ತು ಪಾರ್ಥ ನನ್ನ ಪರ ನಿಂತು ವಾದ ಮಾಡಿರ್ಲಿಲ್ಲ ಅಂದ್ರೆ ನನಗೆ ಮತ್ತೆ ಜೈಲ್ ಶಿಕ್ಷೆ ಆಗ್ತಿತ್ತು. ಇವತ್ತು ನನ್ನ ಪಾಲಿಗೆ ಪಾರ್ಥನೇ ದೇವ್ರಾಗ್ಬಿಟ್ಟಿದ್ದಾರೆ ಅಂತ ಭಾರ್ಗವಿ ಹೇಳಿದಾಗ ಈ ಕಡೆ ಅರ್ಜುನ್ನ ಶಕುಂತಲ ಹೆಮ್ಮೆಯಿಂದ ನೋಡ್ತಾ ಇರ್ತಾರೆ. ನಂತರ ಅಲ್ಲಿಗೆ ಜಯಂತ್ ಮತ್ತೆ ರುದ್ರ ಬಂದ್ಬಿಟ್ಟು ಭಾರ್ಗವಿ ಹೇಗಿದ್ಯಮ್ಮ ಅಂತ ಹೇಳಿದಾಗ ನಾನು ಚೆನ್ನಾಗಿದ್ದೀನಿ ಚಿಕ್ಕತೆ ಅಂತ ಭಾರ್ಗವಿ ಹೇಳ್ತಾರೆ. ಈ ಕಡೆ ಬೃಂದಂಗ್ ಮಾತ್ರ ತುಂಬಾನೇ ಕೋಪ ಬರ್ತಿರುತ್ತೆ. ಛೇ, ಇದು ಹೇಗಾಗಕ್ಕೆ ಸಾಧ್ಯ? ಇರೋ ಬರೋ ಲಾಯರ್ ಹತ್ರ ಎಲ್ಲ ಹೋಗಿ ನಾನೇ ಯಾವುದೇ ಕಾರಣಕ್ಕೂ ಈ ಭಾರ್ಗವಿ ಕೇಸ್ನ ವಾದ ಮಾಡಬಾರ್ದು ಅಂತ ಹೇಳಿದ್ದೆ. ಆದ್ರೆ ಮನೆಯಲ್ಲೇ ಈ ಶನಿ ಇದ್ದಾನೆ ಅಂತ ಮರ್ತೋಯ್ತಲ್ಲ. ಈ ಮಾವನಿಗೆ ಬೇರೆ ಏನು ಕೆಲಸನೇ ಇರ್ಲಿಲ್ವಾ? ಊರಂಗಿದ್ದವ್ರೆಲ್ರಿಗೂ ಲಾ ಓದಿಸಿ ಇಟ್ಟಿದ್ದಾರೆ. ಇಷ್ಟು ದಿನ ಇಲ್ದಿದ್ದು ಲಾಯರ್ಸ್ ಕೆಲಸ ಇವನಿಗೆ ಇವತ್ತು ಏಕೆ ಬೇಕಾಗಿತ್ತು? ಇವತ್ತು ಒಂದಿನ ತೆಪ್ಪಗಿದ್ದಿದ್ರೆ ಎಲ್ಲನೂ ಮುಗ್ದೋಗ್ತಿತ್ತು. ಈಗ ನೋಡಿದ್ರೆ ಎಲ್ಲನೂ ಹಾಳು ಮಾಡಿಬಿಟ್ಟ. ಛೇ, ಇವತ್ತಿಗೆ ಈ ಕೇಸು ಮುಗ್ದೋಗ್ಬಿಡುತ್ತೆ. ಈ ಮನೆಗೆ ಮಹಾರಾಣಿಯಾಗಿ ಮೆರಿಬಹುದು ಅಂತೆಲ್ಲ ಎಷ್ಟು ಕನಸು ಕಟ್ಕೊಂಡಿದ್ದೆ. ಆದ್ರೆ ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಗೋಯ್ತು ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಸೀದಾ ರೂಮ್ ಒಳಗಡೆ ಹೊರಟು ಹೋಗ್ತಾಳೆ ಬೃಂದ.
ಇನ್ನೊಂದು ಕಡೆ ಶಕುಂತಲ, ಭಾರ್ಗವಿ ಎಷ್ಟು ಸೊರಗೋಗಿದ್ಯಮ್ಮ, 2 ದಿನದಲ್ಲೇ ನಿನ್ನ ಮುಖನ ನೋಡೋಕ್ಕಾಗ್ತಾ ಇಲ್ಲ. ಇನ್ನು ಮುಂದೆ ನೀನು ಏನು ಚಿಂತೆ ಮಾಡಬೇಡ. ನಿನ್ನ ಗಂಡ ನಿನ್ನ ಕೈ ಹಿಡ್ದಾಯ್ತು ತಾನೆ, ಇನ್ನು ಮುಂದೆ ನೋಡ್ತಾ ಇರಿ. ಸುಳ್ಳು ನಿಮ್ಮನ್ನು ನೋಡಿಕೊಂಡು ಹೆದರ್ಕೋಬೇಕು, ಯಾಕಂದ್ರೆ ಸತ್ಯ ಶಕ್ತಿ ಮುಂದೆ ಸುಳ್ಳಿಗೆ ಆಯುಸ್ ಕಡಿಮೆ ಅಂತ ಶಕುಂತಲ JP ನೋಡ್ಕೊಂಡು ಹೇಳ್ತಾರೆ. ಈ ಕಡೆ JP ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಅರ್ಜುನ್ ಲಾಯರ್ ಆಗಿದ್ದಾನೆ ಅನ್ನೋದನ್ನ ಮಾತ್ರ ತಲೆಗೆ ಇಟ್ಕೊಂಡು ಅವನ್ನ ಮಾತ್ರ ಹೆಮ್ಮೆಯಿಂದ ಖುಷಿಯಿಂದ ನೋಡ್ತಾ ಇರ್ತಾನೆ. ಆಗ ಅರ್ಜುನ್ ಎದ್ದೋಗಿ, ಅಯ್ಯೋ ಶಕ್ಕು, ಭಾರ್ಗವಿಯವರು ಸೊರಗೋಗಿದ್ದಾರೆ ನಿಜ, ಆದ್ರೆ ಭಾರ್ಗವಿಯವ್ರನ್ನ ಇನ್ ಮುಂದೆ ಚೆನ್ನಾಗಿ ನೋಡ್ಕೊಂತೀನಿ. ಯಾಕೆ ಹೇಳು, ನನಗೆ ಹೇಗೂ ಕೆಲಸದವರು ಬಂದಾಯ್ತಲ್ವಾ ಅಂತ ಹೇಳ್ಬಿಟ್ಟು, ಯಾರಲ್ಲಿ, ಭಾರ್ಗವಿಗೋಸ್ಕರ ಒಂದು ಗ್ಲಾಸ್ ನೀರು ತಗೊಂಡ್ ಬನ್ನಿ ಅಂತ ಹೇಳಿದಾಗ ಈ ಕಡೆ ನಿಧಾನಕ್ಕೆ ಸಂಧ್ಯಾ ನೀರನ್ನ ತಗೊಂಡ್ ಬರ್ತಾ ಇರ್ತಾಳೆ. ಸಂಧ್ಯಾನ ತನ್ನ ಮನೆಯಲ್ಲೇ ನೋಡ್ಕೊಂಡು ಭಾರ್ಗವಿಗೆ ತುಂಬಾನೇ ಶಾಕ್ ಆಗುತ್ತೆ. ಆಗ ಪಾರ್ಥನ ಕಡೆ ಭಾರ್ಗವಿ ನೋಡಿದಾಗ ಪಾರ್ಥ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ತಾನೆ. ತಗೊಳ್ಳಿ ಭಾರ್ಗವಿ ಅಕ್ಕ ಅಂತ ಸಂಧ್ಯಾ ನಾಟಕ ಮಾಡ್ಕೊಂಡು ನೀರು ಕೊಟ್ಟಾಗ ಭಾರ್ಗವಿ ಸಂಧ್ಯನ ಮುಖನೇ ನೋಡ್ತಾ ನೀರನ್ನ ತಗೊಂಡಾಗ ಈ ಕಡೆ ಸಂಧ್ಯಾ ಭಯದಲ್ಲೇ ತಲೆ ತಗ್ಗಿಸ್ಕೊಂಡು ನೀರು ಬಾಟ್ಲಿ ಗ್ಲಾಸ್ನ ಎತ್ಕೊಂಡ ತಕ್ಷಣ ಅಲ್ಲಿಂದ ಗುಡುಗುಡುಗುಡು ಅಂತ ಅಡುಗೆ ಮನೆಗೆ ಓಡೋಗ್ಬಿಡ್ತಾಳೆ. ಯಾಕೋ ಕೈಕಲೆಲ್ಲ ಗಡಗಡ ಅಂತ ನಡುಕ್ತಿದ್ಯಪ್ಪ, ಈ ಮೇಡಮ್ ಹೇಳಿದ ಕೆಲಸನ ಒಪ್ಕೊಂಡು ತಪ್ಪು ಮಾಡಿಬಿಟ್ನ ಹೇಗೆ, ಏನಾದರೂ ನಾನೇ ಸಿಕ್ಕಾಕೊಂಡ್ರೆ ಆಮೇಲೆ ಪರ್ಮನೆಂಟ್ ಆಗಿ ನಾನೇ ಜೈಲು ಸೇರ್ಕೊಂಡು ಬೀಳ್ಬೇಕಾಗತ್ತಾ, ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ಅಂತ ಅಡುಗೆ ಮನೆಗೆ ಬಂದ್ಬಿಟ್ಟು ಸಂಧ್ಯಾ ಗೊಣಗ್ತಾ ಇರ್ತಾರೆ. ಇನ್ನೊಂದು ಕಡೆ ಭಾರ್ಗವಿ, ಬನ್ನಿ ನೀವು ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡಿ ಅಂತ ಭಾರ್ಗವಿ ಕೈ ಹಿಡ್ಕೊಂಡು ಅರ್ಜುನ್ ಅಲ್ಲಿಂದ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ನಂತರ ಪಟ್ಟಂತ ನಿರ್ಮಲಾ JP ಹತ್ರ ಕೂತ್ಕೊಂಡು, JP ಏನಿದೆ ಅಲ್ಲ, ಇಷ್ಟು ದಿನ ನಾವೇನೋ ಅರ್ಜುನು ಲಾಯರ್ ಆಗಬೇಕು ಅಂತ ಆಸೆ ಪಟ್ಟಿದ್ದೇನೋ ನಿಜ, ಆದರೆ ಅವನು ಹೋಗಿ ಹೋಗಿ ಆ ಭಾರ್ಗವಿ ಕೇಸ್ನೇ ತಗೊಂಡಿದ್ದಾನಲ್ಲ, ಇದರಿಂದ ನಿಮಗೆ ಅಂತ ಹೇಳ್ತಿರುವಾಗ, ಏನ್ ನಿರ್ಮಲಾ, ನಾನು ನನ್ನ ಮಗನ ಮುಂದೆ ಸೋತೋಗ್ತೀನಿ ಅಂತ ಭಯ ಆಗ್ತಿದ್ಯಾ ಅಂತ JP ಕೇಳ್ತೇನೆ. ಚಿಚೆ ಹಾಗಲ್ಲ ರೀ, ನೀವು ಸೋಲೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ಅರ್ಜುನ್ ಯಾರು, ನಿಮ್ಮ ಮಗ, ಅವನು ಅದನ್ನೆಲ್ಲ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ, ಅವನ ಮೈಯಲ್ಲಿ ಹರಿತಿರೋದು ನಿಮ್ ರಕ್ತ ಅಂತ ನಿರ್ಮಲಾ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು JP ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಂತರ ಅಸಿಸ್ಟೆಂಟ್ ಜೊತೆಗೆ ಅವನು ಕೂಡ ರೂಮಿಗೆ ಹೊರಟೋಗ್ತಾನೆ. ಈ ಕಡೆ ಭಾರ್ಗವಿ ನಿಧಾನಕ್ಕೆ ರೂಮಿಂದ ಹೊರಗಡೆ ಬಂದಾಗ ಸಂಧ್ಯಾ ಅಡುಗೆ ಮನೆಯಲ್ಲಿ ಇರ್ತಾಳೆ. ನಂತರ ನಿಧಾನಕ್ಕೆ ಭಾರ್ಗವಿ ಸಂಧ್ಯನ ಹತ್ರ ಬರ್ತಿರುವಾಗ ಸಂಧ್ಯಾ ಭಯದಲ್ಲೇ ಹಿಂದೆ 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 ಹೋಗ್ತಾ ಇರ್ತಾಳೆ. ಅದನ್ನ ನೋಡ್ಕೊಂಡು, ಅಯ್ಯೋ ಸಂಧ್ಯಾ, ನಾನು ನಿನ್ ಭಾರ್ಗವಿ ಅಕ್ಕ, ನನ್ನ ನೋಡ್ಕೊಂಡು ಯಾಕೆ ನೀನು ದೂರ ದೂರ ಹೋಗ್ತಾ ಇದೀಯಾ, ಅಷ್ಟು ಬೇಗ ನೀನು ನನ್ನನ್ನು ಮರ್ತು ಬಿಟ್ಟಿಯಾ ಸಂಧ್ಯಾ, ಬಾ ಇಲ್ಲಿ, ನಾನು ನಿನ್ನ ಜೊತೆಗೆ ಮಾತಾಡಬೇಕು, ಎಷ್ಟು ದಿನ ಆಗೋಯ್ತು ನಿನ್ನನ್ನು ನೋಡಿ, ನೀನು ಸತ್ತೋಗಿದೀಯಾ ಅಂತ ಅಂದ್ಕೊಂಡು ಎಷ್ಟು ದುಃಖ ಪಟ್ಟುವಿ ಗೊತ್ತಾ, ಆದರೆ ಈಗ ನೀನು ಬದುಕು ಬಂದಿದ್ದೀಯ ಅಲ್ವಾ, ಹೋದ ಜೀವ ವಾಪಸ್ ಬಂದಾಗಾಯ್ತು ಸಂಧ್ಯಾ, ಬಾ ಇಲ್ಲಿ, ಹೇಗಿದ್ಯಾ ಸಂಧ್ಯಾ, ಹೇಗಿದ್ಯಮ್ಮ ಅಂತ ಭಾರ್ಗವಿ ಬೇಕು ಅಂತಾನೆ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾಳೆ. ನಾನು ಚೆನ್ನಾಗಿದ್ದೀನಿ ಅಕ್ಕ, ನಾನು ಚೆನ್ನಾಗಿದ್ದೀನಿ ಅಂತ ರಮ್ಯಾ ಹೇಳ್ತಾಳೆ. ಮತ್ತೆ ಮನೇಲೆಲ್ಲರೂ ಹೇಗಿದ್ದಾರೆ ಸಂಧ್ಯಾ ಅಂತ ಹೇಳಿದಾಗ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ರಮ್ಯಾ ಹೇಳ್ತಾಳೆ. ಹೌದಾ, ಆದರೆ ನಿಮ್ಮಪ್ಪ ಹುಷಾರಿಲ್ಲದೆ ತೀರೋಗ್ಬಿಟ್ರು ಅಲ್ವಾ, ಇವಾಗ ನಿನಗಿರೋದು ಅಮ್ಮ ಮಾತ್ರ ತಾನೇ ಅಂತ ಭಾರ್ಗವಿ ಹೇಳಿದಾಗ ಈ ಕಡೆ ರಮ್ಯನಿಗೆ ಮತ್ತೆ ಭಯ ಶುರುವಾಗುತ್ತೆ. ದೇವ್ರೆ, ಈ ವಿಷಯನ ಬೃಂದಾ ಮೇಡಮ್ ನನಗೆ ಹೇಳಲೇ ಇಲ್ವಲ್ಲ, ಇವ್ರು ನೋಡಿದ್ರೇನೆ ಭಯ ಆಗ್ತಾ ಇದೆ, ಹೇಗಪ್ಪ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅಂತ ಹೇಳಿದ್ರು. ಐಡಿಯಾ ಅಂತ ಹೇಳ್ಬಿಟ್ಟು 2 ಕೈನ ತನ್ನ ತಲೆಗೆ ಇಟ್ಕೊಂಡು, ಅಮ್ಮ ನಂಗೆ ತಲೆ ನೋಯ್ತಾ ಇದೆ, ನನಗೆ ತುಂಬಾ ತಲೆ ನೋಯ್ತಾ ಇದೆ, ಯಾಕೆ ಇಷ್ಟೊಂದು ತಲೆ ನೋಯ್ತಿದೆ ನನಗೆ ಅಂತ ಹೇಳ್ತಿರುವಾಗ ಸಂಧ್ಯಾ ನೆಟ್ಟಿಗೆ ಅಲ್ಲಿಗೆ ಓಡ್ ಬಂದ್ಕೊಂಡು, ಏ ಭಾರ್ಗವಿ, ಯಾಕೆ ಅವಳಿಗೆ ಸುಮ್ಮನೆ ಹಿಂಸೆ ಕೊಡ್ತಾ ಇದೀಯಾ, ನೋಡಲ್ಲಿ ಅವಳು ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ, ಒಬ್ರಿಗೆ ಕಷ್ಟ ಕೊಡೋದಂದ್ರೆ ನಿನಗೆ ಅಷ್ಟೊಂದು ಖುಷಿ ಅಲ್ವಾ, ಅದರಿಂದ ನಿನಗೆ ಏನು ಸಿಗುತ್ತೆ, ಪಾಪ ಅವಳು ತಲೆನೋವು ಅಂತ ಒದ್ದಾಡ್ತಾ ಇದ್ರು ಸುಮ್ಮನೆ ಗರ್ಡ್ಗಂಬಂತರ ನಿಂತಿದ್ಯಲ್ಲ ಅಂತ ಬೃಂದ ಕೇಳಿದಾಗ, ಬೃಂದಕ್ಕ ನನಗೊಂದು ಡೌಟು, ಇಷ್ಟು ದಿನ ನಿನಗೆ ಸಂಧ್ಯಾ ಅಂದ್ರೇನೆ ಆಗ್ತಾ ಇರಲಿಲ್ಲ, ಇವಾಗೇನು ಸಂಧ್ಯನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆಯಲ್ಲ, ಯಾರ ಮೇಲೂ ಪ್ರೀತಿ ತೋರಿಸ್ದಿರೋ ನೀನು ಅಚಾನಕ್ ಆಗಿ ಸಂಧ್ಯನ ಮೇಲೆ ಇಷ್ಟೊಂದು ಪ್ರೀತಿನ ಯಾಕೆ ಹರಿಸ್ತಾ ಇದೆಯೋ ಅಂತ ಭಾರ್ಗವಿ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಈ ಕಡೆ ಸಂಧ್ಯನಿಗೆ ಮಾತ್ರ ಅಲ್ಲ ಬೃಂದಂಗೂ ಭಯ ಶುರುವಾಗುತ್ತೆ. ಅಯ್ಯೋ, ಅದು ಹಾಗಲ್ಲ, ಏನೂ ಇಲ್ಲ, ಒಬ್ರು ಕಷ್ಟದಲ್ಲಿದ್ದಾಗ ಅವ್ರನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ, ನೀನು ಸುಮ್ಮನೆ ಏನೇನೇನೋ ಇಮ್ಯಾಜಿನ್ ಮಾಡ್ಕೋಬೇಡ, ಅಷ್ಟಕ್ಕೂ ಇದನ್ನೆಲ್ಲ ನಮಗೆ ಅಪ್ಪನೇ ಅಲ್ವಾ ಹೇಳ್ಕೊಟ್ಟಿದ್ದು ಅಂತ ಬೃಂದ ಹೇಳ್ತಾಳೆ. ಓಹೋ, ಅಪ್ಪ ಹೇಳ್ಕೊಟ್ಟಿದ್ದಾರೆ ಅಂತ ನಿನಗೆ ಈಗ ನೆನಪಾಯ್ತಾ ಬೃಂದಕ್ಕ, ಅಪ್ಪ ನಮಗೆ ಬೇರೆ ಏನೆಲ್ಲ ಹೇಳ್ಕೊಟ್ಟಿದ್ದಾರೆ, ಅದನ್ನೆಲ್ಲ ಸ್ವಲ್ಪ ನೆನ್ಪು ಮಾಡ್ಕೋ, ನಿನ್ಗೆ ಮುಂದಿಗೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಭಾರ್ಗವಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ಕಡೆ ಏನ್ ನೀನು ಹೋಗಿ ಅವಳ ಹತ್ರ ಯಾಕೆ ಮಾತಾಡ್ತಾ ಇದೀಯಾ ಅಂತ ಬೃಂದ ಕೇಳಿದಾಗ, ನಾನು ಏನು ಮಾಡಲಿ ಮೇಡಮ್, ಅವರೇ ನನ್ನ ಹತ್ರ ಬಂದು ಮಾತಾಡಿಸೋದಕ್ಕೆ ಶುರು ಮಾಡಿದ್ರು ಮೇಡಮ್, ನಾನು ಇಲ್ಲೇ ಇದ್ರೆ ಖಂಡಿತ ಅವರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಭಯದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನಿ ಅನ್ನಿಸ್ತಾ ಇದೆ ಮೇಡಮ್, ಬೇಗ ನನ್ನ ಇಲ್ಲಿಂದ ಕಳಿಸ್ಬೇಡಿ ಮೇಡಮ್ ಅಂತ ಸಂಧ್ಯಾ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು, ನೋಡು, ಈ ಕೇಸ್ ಮುಗಿಯೋ ತನಕ ನೀನು ಎಲ್ಲೂ ಹೋಗೋ ಹಾಗಿಲ್ಲ, ಸಾಲದಕ್ಕೆ ನಿನ್ನ ಲವ್ವರ್ ಇದಾನಲ್ಲ, ಅವ್ನು ಯಾವನೋ ಬಂದ್ಬಿಟ್ಟು ಮನೆ ಹತ್ರ ದುಡ್ಡು ಕೇಳಿ ಇಸ್ಕೊಂಡು ಹೋಗ್ತಾ ಇದ್ದಾನೆ, ನಾನೆಲ್ಲೇನಿ ದುಡ್ಡಿನ ಮರ ನಟ್ಟಿದ್ದೀನ,
ಇನ್ನೊಂದ್ಸರಿ ಅವನಿಗೆ ನಮ್ಮ ಮನೆ ಹತ್ರ ಬರಬಾರ್ದು, ನನ್ನ ಹತ್ರ ದುಡ್ಡು ಕೇಳಬಾರ್ದು ಅಂತ ಹೇಳು. ನೀನು ಆ್ಯಕ್ಟಿಂಗ್ ಮಾಡ್ತಿರೋದಕ್ಕೆ ನಾನು ನಿನಗೆ ಮಾತ್ರ ದುಡ್ಡು ಕೊಡ್ತಿರೋದು, ಅದನ್ನ ಬಿಟ್ಟು ನಿನ್ನ ಖಾನ್ದಾನನ ಸಾಕ್ತೀನಿ ಅಂತ ನಾನೇನು ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ, ನೆನ್ಪಿಟ್ಕೋ ಅಂತ ಹೇಳಿಬಿಟ್ಟು ಅಲ್ಲಿಂದ ಬೃಂದ ಹೊರಟೋದ್ರೆ ಈ ಮುತ್ತತ್ತಿ ಇಲ್ಲಿಗೆ ಬಂದಿದ್ನ. ಅವನಿಗೆ ಎಷ್ಟು ಸರಿ ಹೇಳಿದ್ದೀನಿ ಇಲ್ಲಿಗೆಲ್ಲ ಬರಬೇಡ ಅಂತ, ಮಾಡ್ತೀನಿ ಅವನಿಗೆ ಅಂತ ಫೋನ್ ತೊಗೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.